ರಾತ್ರಿ ಸಾಕಾಗೋಗಿತ್ತು ಊರಿಗೆ ಹೋಗಿ ಬರತ್ಲೆ. ಹಂಗಾಗಿ ಬಾಂಡೆ ತಿಕ್ಲೇ ಇಲ್ಲ. ಬೆಳಗ್ಗೆ ನೋಡಿ ಎಷ್ಟು ಹಾಕೊಂಡದು ಮೂಸು ಲಗು ಲಗು ತಿಕ್ಕಿ ಅರ್ಬಿ ಅವನು ಹೋಗದಾಕ್ಬಿಡ್ತಾನೆ. ಅವ್ವ ಏನು ಮಾಡಕತ್ತಾಳ ಏನ, ಎಲ್ಲಿ ನಂದ ಯೋಚನೆ ಮಾಡ್ಕೊಂತ ಕುಂತಾಳ ಏನ, ನೀ ಉಳ್ಕೊಳ್ಳೇ ಇಲ್ಲ ಬಂದು ಹಂಗೆ ಹೋದ್ಲು ನೋಡು ಅಂತಂದು ಲಗು ಲಗು ಇದು ಇತ್ತಾಳಿದು ಇಂಥ ಇದು ಐತೆ ನೋಡು. ಸ್ವಚ್ಛಗೆ ನಿಗಿ ನಂಗೆ ತೊಳೆದಿಟ್ಟೆ. ನಮ್ಮತ್ತಿ ಹಂಗೆ ಇಟ್ಟಿದ್ಲು, ಮ್ಯಾಲೆ ಧೂಳು ಮುಣಿಗೆ ಎದ್ದಕ್ಕೆ ತಕ್ಕೊಂಡು ಸ್ವಚ್ಛಗೆ ತೊಳೆದಿಟ್ಟನಿ. ಒಣಗ್ಲು ಒಂದಿಟ್ಟು ಒಣಗಿದ ಮ್ಯಾಗ ಎತ್ತಿಡಕ್ಕೆ ಬರ್ತೈತಿ. ಶೋಭಾ ಇಲ್ಲೇ ಅದ ತಡಿ, ಹೋಗಿ 2 ನಿಮಿಷ ಹಂಗೆ ನಿಂತು ಹೋದ್ರಾತ. ಮನೆಗೆ ಹೋಗಕ್ಕೆ ಕೊಡಂಗಲ್ಲ, ಅವ್ರ ಅತ್ತಿ ಸಲುವಾಗಿ ಹೋಗಂಗ ಹಂಗಲ್ಲ. ನನಗಂತ್ರ ಕಾಗಿ ಮುದುಕಿ ಯಾವ ನೋಡು ಒದ್ರಕೊಂತಾನೆ ಇರ್ತೈತಿ. ಯಾರು ಹೋದ್ರೆ ಸೇರಂಗಿಲ್ಲ, ಹಂಗೆ ನಿಂತ ಮೇಲೆ ಸೇರಂಗಿಲ್ಲ, ಹಂಗೆ ಮಾಡ್ತೈತಿ. ಶೋಭಾ ಬಾ ಲಕ್ಷ್ಮಿ, ಆತೇನೋ ಕೆಲಸ? ಯವ್ವ ಏನೇನಾಗಿಲ್ಲ ನೋಡಿ ಇವತ್ತಂತ. ಹೊತ್ತಾಗೆದ್ನೆ. ಇದು ನನ್ನ ಗಂಡ ಇವತ್ತೇನು ಬ್ಯಾಡ, ಏನ ಊಟಕ್ಕೆ ಅವರ ಹೊಲ್ದಾರ ಕೊಡ್ತಾರ, ಬ್ಯಾಡ ಏನು ಅಂತ ಅಂದ್ರೆ ಹಾಗಾಗಿ ಸ್ವಲ್ಪ ಹೊತ್ತಾಗೆದ್ದೆ. ಚಹಾ ಕಾಸ್ಕೊಂಡು ಕುಡಿದು ಇದಕ್ಕೆ ಹೊಂಟಿದ್ ನೋಡು. ಒಂದಿಟ್ಟು ಉಪ್ಪಿಟ್ಟರ ಮಾಡಿದ್ರೆ ಆ ರವ ತೊಗೊಂಬರೋಣ ಅಂತಂದು ಅಂಗಡಿ ಕಡೆ ಹೋಗ್ಬೇಕತ್ತ. ಯಾಕೆ ಇತ್ಲದಾಗ ಬಾಂಡೆ ತಿಕ್ಕಾಗತ್ತಿದ್ದೆಲ್ಲ, ರಾತ್ರಿನ ತಿಕ್ತಿದ್ದೆ, ಯಾಕೆ ಮುಂಜಾನೆ ತಿಕ್ಕಾಗತ್ತಿಯಲ್ಲ? ವಾ ಏನು ಮಾಡೋದು ಬಿಡ. ನಿನ್ನೆ ಊರಿಗೆ ಹೋಗಿದ್ದೆ, ನಿನ್ನೆ ಹೇಳಿದ್ನಲ್ಲ ಊರಿಗೆ ಹೋಗಿದ್ದೆ. ಅವ್ನು ನೋಡಕ್ಕಂದು ಹೋಗಿ ಬಂದು ಮತ್ತು ರಾತ್ರಿ ಅದು ಅಡಿಗಿತ್ತವ. ಸಾಕಾತು ಬರತ್ಲೆ. ಬಸ್ 2 ಬಸ್ ಹಿಡಿದು ಹತ್ತಿ ಇಳಿಯತ್ಲೆ ಸಾಕಾಗೋಕತಿ. ಹಾಗಾಗಿ ರಾತ್ರಿ ತಿಕ್ಲಿಲ್ಲ, ಮುಂಜಾನೆ ತಿಕ್ಕಿದ್ರೆ ಅತ್ತಿಗೆ ಅಂತ ನಂಗೆ ಸುಮ್ಮನೆ ಮಕ್ಕೊಂಡ್ಬಿಟ್ನೆ. ಅದಕ್ಕೆ ಮತ್ತೆ ಓಸು ತಿಕ್ಕಿ ನೋಡಿ ಈಗ. ಹೌದೇನ? ನಿಮ್ಮತ್ತಿ ಕಾಗಿ ಮುದಿಕೆ ಐತಿ ಇಲ್ಲ ಮನ್ಯಾಗ? ಯವ್ವ ನಮ್ಮತ್ತೆ ಎಲ್ಲೋ ಬಕ್ಕಡ ಐತಿ ಮನ್ಯಾಗ. ಹೌದು, ನಿಮ್ಮ ನಾದ್ನಿದು ಸುದ್ದಿನೇ ಇಲ್ಲಲ್ಲ ಶೋಭಾ. ಈಟತಿ ಇಳ್ಕೊಂಬಿಡಕ್ಕೆ ಬಿಡಕೀರ, ಸಾಲು ಸುಟ್ಟಿ ಕೊಡೋದ ತಡ ಬಿಡು. ಹಂಗೆ ಇಳ್ಕೊಂಬಿಡಕಿ ಒಟ್ಟ ಬಂದ ಇಲ್ಲ ಬಿಡು, ನಾನು ನೋಡ ಸುಟ್ಟು. ಇವ್ವ ಇನ್ನೂ ಹಾಕಿಲ್ಲ. ಇವ್ವ ಇಲ್ಲಿ ಬರತ್ಲೆ ನನ್ನ ಜೀವಾತಿನ ಜೀರಿಗೆ ಹರಿತಾಳ, ಅದನ್ನು ಮಾಡಿ ಇದನ್ನು ಮಾಡು ಅಂತಂದು. ನೀನು ಹಂಗಾದಿ ತಗೋ. ಒಂದಿಟ್ಟು ಒಂದ್ಸರಿ ಎದುರು ನಿಂತು ಮಾತಾಡಿ ನೋಡು. ಹಿಂದಕ್ಕೆ ಸರ್ಕೊಂತಾರ. ನೀನು ಎದುರ್ಕೊಂಡು ಅಂಜ್ಕೊಂತ ಹಿಂದೆ ಕುಳ್ಕೊಂತ ಹೋದಿ ಅಂದ್ರೆ ಹಂಗೆ ಎದುರಿಸ್ಕೊಂತ ಬರ್ತಾರ. ನೀನು ಹಂಗೆ ಮಾಡ್ತಿದ್ದಿ. ಏನು ಮಾಡಲಿ ಬಿಡ ಲಕ್ಷ್ಮಿ, ನನ್ನ ಗಂಡ ಎಲ್ಲಿ ಬೇಜಾರಾಕತ್ತ ಏನು ಅಂತಂದು ಯಾರಿಗೇನು ಅನ್ನಕ್ಕೆ ಮನ್ಸಾಗಂಗಿಲ್ಲ. ಎಲ್ಲಂತ ಅವ್ರ ಮನೆಯವ್ರಿಗೆ ಅಂತಾರ ಏನು ಎಂಥದ್ದು ಕಲ್ಸ್ಯಾರ ನಿಂತ ಅವ್ರ ಮನೆಯವರು ಅಂತಂದು ಏನಾರ ಅಂದ್ಗಿಂದಾರು ಅನ್ಸ್ಕೊಳಕ್ಕಾಗಂಗಿಲ್ಲ. ನನಗೇನಂದ್ರೆ ಸಹಿಸ್ಕೊತೇನೆ. ತವ್ರ ಮನೆಯವರಿಗೆ ನಮ್ಮಪ್ಪ ಅವಾಗ ಏನು ಬಡಪಾಯಿಗಳವು, ಬಾಯಿ ಸತ್ತವ ಇದ್ದಂಗೆ ಅದಾವ. ನಮ್ಮಪ್ಪ ನಮ್ಮವ್ವ ಒಬ್ಬರಿಗೊಂದು ಮಾತು ಅಂದಾರಲ್ಲ, ನನ್ನ ಸಲುವಾಗಿ ಅವ್ರು ಏನು ಅನ್ಸ್ಕೋಬಾರ್ದು ಅಂತ ಸುಮ್ಮನದಾನೆ. ಶೋಭಾ ಇಷ್ಟು ಒಳ್ಳೆ ಕಾದಿ ಅಂದ್ರೆ ನೀನು ಈ ಮನ್ಯಾಗ ಜೀವನ ಮಾಡೋದು ಭಾಳ ಒಜ್ಜೆಕತ್ ತಗೋ ನಿನಗೆ. ಹೆಂಗೆ ಅಕ್ಕತಂಗೆ ಹೋಗೋದು ಆತ. ಅಡಿಗೆ ನಿಂದು ಹೇಳಿಲ್ಲ ಈಗ, ಇನ್ನು ಉಪ್ಪಿಟ್ಟು ರವೆ ತೊಗೊಂಡು ಹೋಗಿ ಉಪ್ಪಿಟ್ಟು ಮಾಡ್ಬೇಕಿನ್ನು. ಮಧ್ಯಾಹ್ನದ ಏನಿಲ್ವ ಇವ ಒಬ್ಬಾಕಿಗೆ ಏನು ಮಾಡ್ಕೊಳಕ್ಕೆ ಹೋಗ್ಲಿ, ಅದನ್ನ ಒಂದಿಟ್ಟು ತಿಂತಾನೆ ಸಂಜಿಗೆ. ಮತ್ತು ಇವರು ಬಂದ ಮ್ಯಾಗ ಅಡುಗೆ ಮಾಡ್ಬೇಕು. ನಿಂದು ಅಡಿಗೆ ಇದು ಸಾರಿಗೆ ಅದನ್ನ ಕುದಿಯಾಕೆ ಇಟ್ಟು ಬಂದು ಸಣ್ಣ ಕುರಿ ಇಟ್ಟು ಪಲ್ಯನೂ ಆಗೈತಿ. ಬದ್ನಿಕಾಯಿ ಪಲ್ಯ ಮಾಡಿದ್ನೆ. ಇನ್ನು ರೊಟ್ಟಿ ಅದಾವು ಇನ್ನೂ ಒಂದು ಸ್ವಲ್ಪ. ಇನ್ನೇನು ರೊಟ್ಟಿ ಗಿಟ್ಟಿ ಮಾಡೋಕೆ ಹೋಗಲ್ವ, ಹಂಗೆ ಉಳ್ದವು. ಬಟ್ಟೆವು ಭಾಳ ಅದಾವು, ನಿನ್ನೆ ಹೋಗಿಲಿಲ್ಲ ಏನಿಲ್ಲ. ಈಗ ಬಟ್ಟೆ ಅಷ್ಟು ನೆನೆ ಇಟ್ಟು ಬಟ್ಟೆ ಒಗೆದು ಹಾಕ್ಬೇಕು ನೋಡು. ಏನು ಮಾಡಕತ್ತೀಯ ಮುದೇವಿ? ಅವ್ವ ನಮ್ಮತ್ತಿ ಬಂದ್ಲ ಲಕ್ಷ್ಮಿ, ಹೋಗಿ ನೀನು ಮತ್ತೆ ನಿನ್ನಂತೇಳಿ ಮಾತಾಡ್ಕೊಂಡು ನಿಂತೆ ಅಂದ್ರೆ ಹಚ್ಚಲೇ ಅನ್ನಕತ್ತಾಳ. ಏನು ಮಾಡ್ತಾಳ ತಡಿ ನೋಡ್ತಾನೆ ನಾನು. ವಾ ಲಕ್ಷ್ಮಿ, ನೀನಂತೂ ನೀನು ಭಾರಿ ಬಂಡದೈರೇನವ ನಿನಗೆ. ಹೋಗ ಸುಮ್ಮನೆ ನನ್ನ ಸಲುವಾಗಿ ನೀನು ಯಾಕೆ ಬಯಸ್ಕೊಂತಿದ್ದೀನಿ? ನಮ್ಮತ್ತಿ ಇದ್ರ ಬಾಯಿ ಸರಿ ಇಲ್ಲ ಯವ್ವ. ಏನಂತಾಳ? ಸುಮ್ಮನರು. ಅಯ್ಯೋ ಅದಕ್ಕೆ ಅಂತಾನೆ. ಈಕಿವು 4 ಬಾಂಡೆ ತಿಕ್ಕೊಂಡು ಇನ್ನೂ ಯಾಕೆ ಒಳಗೆ ಬರ್ಲಿಕ್ಕೆ ಅಂತಂದು ಇಲ್ಲಿ ಮಾತು ಮುಗಿಸಿ ಒಳಗೆ ಬರೋದು ಆಗ್ಬೇಕಲ್ಲಿಕ್ಕಿಗೆ. ಅತ್ತೀರ ಆದು ರೀ ಬಾಂಡೆ. ಲಕ್ಷ್ಮಿ ಹಂಗೆ ಬಂದಿದ್ಲ ರೀ, ಅದಕ್ಕೆ ಮಾತಾಡ್ಕೊಂಡು ನಿಂತಿದ್ದೆ. ಆದು ರೀ ಅತ್ತೀರ, ಈಗ ಹೊಳ ಬರ್ತಾನೆ ರೀ. ಹೊಳ ಬರೋದಿರ್ಲಿ, ಜಳಕ ಮಾಡ್ಬೇಕು. ಬಟ್ಟೆ ಓಸ್ ಹಂಗೆ ತುಂಬ್ಕೊಂಡವ್ ನೋಡು. ಓಸ್ ಏನು ಯಾವತ್ತು ಹೋಗಿದ್ದೀವಿ ನೀನು? 2 ಸೀರೆ ಅದಾವ ಅದ್ರಾಗ ಹೋಗ್ಯದ್ರಾಗ. ಮೊನ್ನೆನೂ ಹೋಗಿಲಿಲ್ಲ, ನಿನ್ನೆನೂ ಹೋಗಿಲಿಲ್ಲ, ಊರು ಅಳ್ಳಾಡಕ್ಕೆ ಹೋಗಿದ್ದಿ. ಈಗ ಹೋಗಿದ್ದೇನೆ ರೀ ಅತ್ತೀರ. ಅದಕ್ಕಂತ್ರಿಕಿಗೆ ಲಕ್ಷ್ಮಿ ನಿನಗೇನು ಹೇಳೋರು ಕೇಳೋರು ಯಾರಿಲ್ಲ ನಿನಗೆ? ನನಗೆ ಹೇಳೋರು ಕೇಳೋರನ್ನ ತಗೊಂಡು ನೀ ಏನು ಮಾಡ್ತಿ? ಚಂದಂಗೆ ಮಾತಾಡು. ಮತ್ತೆ ಅತ್ತಿ ಮಾವನಂತ ನಿಗರ್ಗಡ್ಡಿ ಮಾಡಿ ನೀರು ಕುಡ್ದೆ ಇನ್ನೇನೈತಿ? ಮತ್ತೆ ಮಂದಿ ಮನ್ಯಾಗ ಬಂದು ಅವ್ರ ಮನೇನೂ ಒಂದಿಟ್ಟು ಇದನ್ನ ಹಲ್ಲಾಡ್ಸಿ ಹೋಗಕ್ಕೆ ಬರ್ತಿದ್ದಿ ನೋಡು. ಏನು ಮನ್ಯಾಗ ವಾರೇ ಇದ್ರು ವಾರೇ ಮಾಡಿ ಹೋಗು. ನಿನ್ನ ಹತ್ರ ಏನು ಹೇಳ್ಸ್ಕೋಬೇಕಾಗಿಲ್ಲ ನಾನು. ನನಗೆ ಹೇಳ್ತಿ ಮಾತಾಡೋಣ ಅಂತಂದು ಬಂದೆ. ಅದನ್ನೇನು ಹೇಳ್ತಿದ್ದಿ ನೀನು? ಅಯ್ಯೋ ವಯಸ್ಸಾದರು ಅನ್ನಂಗಿಲ್ಲ, ದೊಡ್ಡವರು ಅನ್ನಂಗಿಲ್ಲ, ಚಿಕ್ಕವರು ಅನ್ನಂಗಿಲ್ಲ. ಹೆಂಗೆ ಮಾತಾಡ್ತಾಳ ನೋಡಿ, ಏಕೋ ಚಂದಾಗ ಹೆಂಗೆ ಮಾತಾಡ್ತಾಳ ಅಂತಕಿ ಕುಟ್ಟಾಗಿ ಈಗ ಕೇಳ್ತಾನೆ ಬೆಳೆಸಾಳ ಈಕಿ. ನೋಡು ನಮ್ಮ ಅತ್ತಿಗೆ ಇಟ್ಟು ಮಾತಾಡ್ತಾಳ, ಸುಮ್ಮನಿರೇ ಅಂತಂದು ಹೇಳಂಗಿಲ್ಲ. ಹೆಂಗೆ ಕುಂದಿರ್ತಾಳ ನೋಡಿ, ಹೆಂಗೆ ಬಾಯಿ ಸಿಡಿಸಿ ಕುಂತಾಳೇನು. ಲಕ್ಷ್ಮಿ ಸುಮ್ಮನಿರೇ.
ಅಯ್ಯೋ ಶೋಭಾ, ನಾನೇನು ಅಂದಿದ್ದೆವ ನಿನಗ? ಬಂದು 2 ನಿಮಿಷ ಮಾತಾಡ್ಕೊಂಡು ನಿಂದ್ರತ್ಲಿಗೆ ನಿಮ್ಮ ಅತ್ತೆ ಬಂದು ಇಷ್ಟೆಲ್ಲ ಮಾತಾಡ್ತಾಳ ನೋಡಿ. ಹೇಳಾರು ಕೇಳಾರಲ್ಲ ಅಂತ ನಮ್ಮ ಅತ್ತಿ ನಮ್ಮ ಅವ್ನು ನುಂಕ್ಯಂದನಂತ ನಾನ ಸಾಯಿರಿ ಅಂತಂದು ಹೇಳಿದ್ನೇನು ಅವರಿಗೆ? ಅವ್ರಿಗೆ ವಯಸ್ಸಾಗಿ ಅವ್ರಿಗೆ ಅನಾರೋಗ್ಯ ಸಮಸ್ಯೆ ಬಂದು ಅವ್ರ ಸತ್ರ ನಾ ಏನು ಮಾಡಕ್ಕೆ ಹೋಗ್ಲಿ? ಅದ ನಿನ್ನಂತೇಳಿ ಇಂಥವೆಲ್ಲ ಅನ್ಸ್ಕೋಬೇಕತ್ತಲ್ಲ. ನನ್ನ ಮನೆ ಬಾಗಿಲಿಗೆ ಬಂದು ನನಗೆ ಮಾತಾಡ್ತಿದ್ದೀನಿ. ನೀನು ಇನ್ನೊಂದೇಟ ನನ್ನ ಸೊಸಿ ಜೊತೆ ಕಣ್ಣಿಗೆ ಬೀಳ್ ನೀನು ಏನ? ನನಗ ಸೀರೆನ ಹೇಳೋದು ಹೊಡಿತಾನೆ ನಿನಗೆ. ಹೇಳದಾರ ಹೇಳಿ ಬಾ ನೋಡ್ತಾನೆ. ನೀನು ಸೀರೆ ಹರ್ಕೊಂಡು ಹೋಗತಿಯನ್ನು ಚಂದಂಗಿ ಮಾತಾಡೋದು ಕಲಿ. ನೀನು ಚಿಕ್ಕವರು ದೊಡ್ಡವ್ರನ್ನ ನೀನು ಒಂದಿಟ್ಟು ಮರ್ಯಾದೆ ಇಟ್ಟು ಮಾತಾಡ್ತಿ ಅಂದ್ರೆ ನಾವು ಮಾತಾಡ್ತೇವೆ. ನೀ ಏನು ಹೇಳ್ತಿದ್ದಿ ಅದನ್ನ? ನಾನು ನನ್ನ ಗೆಳತಿ ಕೊಟ್ಟ ಯಾವಾಗಾರ ಮಾತಾಡ್ತೇನೆ. ನೀ ಏನು ಕೇಳ್ತಿದ್ದಿ? ನಡಿ ಲಕ್ಷ್ಮಿನಿಗೆ ಹೊಕ್ಕಿ ಇಲ್ಲಿ ಈಗ ಎಷ್ಟೆಲ್ಲ ಮಾತಾಡ್ತಾಳ ನೋಡು. ಈಕಿ ಗಂಡ ಈಕಿನ ಹಂಕೆಯಲ್ಲಿ ಇಟ್ಟದ್ದ ಅಂದ್ರೆ ಈಕಿ ಹಿಂಗೆ ಹಾಕದ್ದಲ್ಲ ಏನೈತಿ ಮನೆಯಾಗಿನ ಒಂದಿಟ್ಟು ವಾರೆ ಮಾಡ್ಕೊಂಡು ಊಟ್ರಲ್ಲ ಉಪ್ಟ್ಯಾರಲ್ಲ ಮನ್ಯಾಗ ಚಾಕ್ರಿ ಮಾಡೋಕೆ ಅತ್ತಿ ಮಾವರ ಇಲ್ಲ ಮಂದಿ ಮನೆ ಚಾಡಿ ಮಾಡ್ಕೊಂತ ಹೊಂಟು ಬಿಡ್ತಾಳೆ ಹಿಂಗೆ. ನೀ ಏನು ಅಕ್ಕಿನ ನೋಡ್ಕೊಂತ ನಿಂದಿರ್ತೀಯೇನು? ಒಳಗೆ ಬಂದು ಅರಿವಿ ಗಿರ್ಬಿ ಹೋಗಿತೀಯ? ಬಾ ಜಳಕ ಮಾಡ್ಬೇಕು. ನಾನು ಜಳಕ ಮಾಡಿ ಇವನೊಂದು ಇಸ್ಬಿಟ್ಟು ಕೊಡ್ತಾನೆ. ಓಸು ಸೀರೆ ಅವನು ಹೋಗೋದಾಕ ಬಾ. ಬಂದ್ರಿ ಐತೇರು ಪಾಪ ಲಕ್ಷ್ಮಿ ನನ್ನಂತೇಳಿ ಮಾತಾಡೋಕೆ ಬಂದು ನಮ್ಮ ಅತ್ತೆ ಅಂತೇಳಿ ಏನೇನಾರು ಅನ್ಸ್ಕೊಳಂಗಾತು. ಆಮೇಲೆ ಕೂಡ ಒಂದಿಟ್ಟು ಮಾತಾಡ್ತಾನೆ. ಇದ್ರ ಬಾಯಿ ಗೊತ್ತೈತೆ ಬಿಡ ಆಕಿಗೆ ನಮ್ಮ ಅತ್ತೆ ಬಾಯಿ ಹೆಂಗೈತಿ ಅನ್ನೋದು. ಆದ್ರೆ ಪಾಪ ಮನ್ಸಿಗೆ ಬೇಸರ ಮಾಡ್ಕೊಂಡು ಹೋದ್ಲು. ಪಲ್ಲೆ ಹಂಗೆ ಸಣ್ಣ ಕುದ್ದೈತಿ. ಅರ್ಬಿ ಅಷ್ಟು ಹೋಗೋದಿಟ್ಟನಿ ಇಂದ ಒದಿತ್ಲಕ್ಕೆ ಹೋಗಿ ಸೋಣೆ ಹಾಕ್ಬಿಟ್ಟೆ ಅಂದ್ರೆ ಅಕ್ಕ ತಿಂದಾಗ ಜಳಕ ಮಾಡಕ್ಕೆ ಬರ್ತೈತಿ. ಅತ್ತೆಯರ ಜಳಕ ಆತು, ಅಷ್ಟು ಜಳಕ ಆಗೈತೆ. ಇವ್ರೇನು ಉಣ್ಣಕ್ಕೆ ಬರ್ತಾನೆ ಅಂದೇನು ಬರಲೇ ಇಲ್ಲಲ್ಲ. ಲಕ್ಷ್ಮಿಗೆ ಎಂತದಂದ್ರೆ ನಮ್ಮತ್ತಿ ಪಾಪ ಆಕಿನಂತಲ್ಲಿ ಮಾತಾಡ್ಬೇಕವ. ತೀರ ನಮ್ಮತ್ತಿ ಏನು ಬಾಯಿಗೆ ಹಂಗಿಲ್ಲ ಆಗ್ನಿಲ್ಲ ಹೆಂಗ ಎಲ್ಲಾರು ಅನ್ಸ್ಕೊಂತಾರ ಅಂದು ಅನ್ನಕ್ಕೆ ಹೋಗಾಳ ಏನು? ಸಣ್ಣನಿ ಮದುವೆಯಾಗಿ ಸೊಸಿ ಬಂದ್ರೆ ಗೊತ್ತಾಕತಿ ನಮ್ಮತ್ತಿಗೆ ಏನು ಎಲ್ಲ ಅನ್ಸ್ಕೊಂಡು ಆಡಿದ್ದನ್ನ ಅನ್ಸ್ಕೊಂಡು ತವ್ರ ಮನೆ ಕಾಣಂಗಿಲ್ಲ. ವರ್ಷಕ್ಕೊಂದು ಡೇಟ್ ಸುಮ್ಮನೆ ಇರ್ತಾನಲ್ಲ ಅದಕ್ಕೆ ಹಂಗೆ ಮಾಡ್ತಾಳ ಆಟ ನಮ್ಮತ್ತಿ. ಶೋಭಾ, ಯಾಕ್ರಿ? ಏನಿಲ್ಲ, ಇದು ಹೊಲದಂತೆಲೆ ಊಟಕ್ಕೆ ಮಧ್ಯಾಹ್ನಕ್ಕೆ ತೊಗೊಂಡು ಬಂದುಬಿಡ್ತೀಯ ನೀನು. ನಾನು ಈಗ ಯಾಕೆ ಹೊಟ್ಟೆ ಸರಿ ಇಲ್ಲ ನನಗೆ. ರೊಟ್ಟಿ ಅದನ್ನು ತಿನ್ನಾಕೊಲ್ಲೇ ಅಲ್ಲೇ ಶಂಕರಣ್ಣ ಅಂಗಡಿಯಾಗ 2 ಇಡ್ಲಿ ತಿಂದು ಹೋಗ್ತಾನೆ. ಯಾಕೆ ಹೊಟ್ಟೆ ಜಾಡಿಸಿದಂಗೆ ಆಗತ್ತತೆ. ಮತ್ತು ಅದನ್ನ ಮುಳ್ಗಾಯಿ ಪಲ್ಯ ಅದನ್ನು ತಿಂದೆ ಅಂದ್ರೆ ಮತ್ತು ಇನ್ನೊಂಚೂರು ಹೊಟ್ಟೆ ಸರಿ ಇಲ್ದಂಗೆ ಆಕತಿ. ಹಂಗಾಗಿ ನಾ ರೊಟ್ಟಿ ಒಲ್ಲೆ ತಿನ್ನಾಕ. ಹೌದ್ರಿ, ನಿನ್ನೆ ಒಯ್ದ್ವಲ್ಲ ರೊಟ್ಟಿ ಅಂತ ಪಲ್ಯ ಮಾಡಿದೆ ಸಾರದ್ನ. ಅಲ್ರಿ ಅನ್ನ ಸಾರು ಉಂಡ್ರಿ ಸ್ವಲ್ಪ ಇದಾಕತಿ. ಇಡ್ಲಿ ಅಂತ ತಿಂತೀರಿ ಹೊಟ್ಟೆ ತುಂಬಲ್ಲ ಏನಿಲ್ಲ? ಇಲ್ಲ ಒಲ್ಲೆ ಸಾರು ಅದನ್ನು ಹಸಿ ಕಾಯಕ್ಕೆ ಮಾಡಿಯ ಒಲ್ಲೆ ಮತ್ತು ತೀರ ಇನ್ನೊಂಚೂರು ಜಡ್ಸಕತ್ತದ ಹೊಟ್ಟಿ. ನಾವು ಅಲ್ಲೇ ನಾನು ಹೊಲಕ್ಕೆ ಹೋಗ್ಬರ್ತಾನೆ. ನೀನು ಮತ್ತು ಮಧ್ಯಾಹ್ನಕ್ಕೆ ಬಾ. ಒಂದಿಟ್ಟು ಹುಲ್ಲು ಅದನ್ನು ಕಿತ್ಕೊಂಡು ಒಂದಿಷ್ಟು ಕಟ್ಟಿಗೆ ಅವನು ದುಂಡುಗೆ ಮಾಡಿದ್ದೆ ಮೊನ್ನೆ. ಓಸು ತೊಗೊಂಡು ಬರುವಂತೆ ಅಂತ. ಬರ್ತಾನೆ ತಗೋರಿ. ನಾನು ಅಲ್ಲೇ ಬಂದೇ ಇಲ್ಲ ಹೊಲಕ್ಕೆ ಭಾಳ ದಿನ ಆಯ್ತು. ಎಲ್ಲ ಕೆಲಸನ ಆಗೈತೆ ಏನಿಲ್ಲ. ದನಗಳದೊಂದಿಟ್ಟು ಇದ್ರಾಗ ಕಟ್ಟಿ ಖರ ಅದನ್ನ ಬಿಟ್ಟಿದ್ನೇ ಆಗಲಿ ಅದನ್ನೆಲ್ಲ ಖರ ಕಟ್ಟಿ ಜಳಕ ಮಾಡಿ ಉಂಡು ಬಂದ್ಬಿಡ್ತಾನೆ ತಗೋರಿ ಬುತ್ತಿ ಅದನ್ನ ತೊಗೊಂಡು. ಆಯ್ತು ತಗೋ, ಮತ್ತು ನಾನು ಬರ್ತಾನೆ. ಹ್ಞೂ ಹೋಗ್ಬರ್ರಿ ಹುಷಾರು. ಹುಷಾರು, ನೀನು ಹುಷಾರ್ಲೆ ಬಾ. ಏನು ಹುಳ ಹುಡ್ಡಿ ಕೆಟ್ಟ ಬಿಸಿಲು ಸುರಿತೈತಿ, ಹಾವು ಪಾವು ಓಡಾಡ್ತಿರ್ತಾವು. ಒಂದಿಟ್ಟು ನೋಡ್ಕೊಂಡು ನಿಧಾನ ಸರಿ ಬಾ. ಇದ್ರಾಗ ಬಾ, ಒಳ ರೂಟ್ನೇ ಬರಕ್ಕೆ ಹೋಗ್ಬಿಡ, ರೋಡ್ನಾಗ ಬಂದ್ಬಿಡು. ಹ್ಞೂ ರೀ ಆಯ್ತು. ಲಘು ಮಾಡ್ಕೊಂಡು ಅವ್ರ ಕೊಟ್ಟಾಗ ಹೋಗಕ್ಕೆ ಬರ್ತೈತೆ. ಮತ್ತು ಅಲ್ಲೇ ಹೊಂಟು ನಿಂತಾರ ಅವರು. ಹೋಗಿ ಒಂದಿಟ್ಟು ಏನಾರ ತಿಂದು ಹೋಗ್ಲಿ. ನಾವು ಒಂದಾಗ ಬುತ್ತಿ ಅದನ್ನು ತೊಗೊಂಡು ಹೋಗ್ಕಾನಿ. ನನಗೂ ಮನ್ಯಾಗ ಇದ್ದಿದ್ದು ಬೇಸರ. ಕೆಲಸ ಮಾಡಿದ್ರೂ ಮನ್ಯಾಗ ಒಂಥರ ಹೊಲದಾಗ ಒಂದಿಟ್ಟು ಹೋದೆ ಅಂದ್ರೆ ಮನ್ಸಿಗೆ ಒಂದಿಟ್ಟು ಸಮಾಧಾನ ಅನ್ನಿಸ್ತೈತಿ. ಹೊಲಕ್ಕೆ ಹೋಗಿ ನಾನು ಭಾಳ ದಿವಸ ಆಯ್ತು. ಹಾಯ್ ಎಲ್ಲೋ ನಮಸ್ಕಾರ ರೀ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅನ್ಕೊಂತೇನೆ. ನಾವು ಆರಾಮದೇ ನೋಡ್ರಿ. ಸಪೋರ್ಟ್ ಮಾಡಿರಿ ಕತೆಗಳಿಗೆ. ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿ ತಿಳಿಸ್ರಿ ಕತೆಗೆ ಹೆಂಗೆ ಬರಾಗತ್ತವ ಅನ್ನೋದನ್ನು. ಕತೆಗಳಿಗೆ ಆದಷ್ಟು ಹೈಪ್ ಮಾಡಿರಿ. ಹೊಸದಾಗಿ ಚಾನಲ್ನ ನೋಡಕತ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಭಾಳ ಜನ ಸಬ್ಸ್ಕ್ರೈಬ್ ಮಾಡ್ಲಿಲ್ದಂಗೆ ವಿಡಿಯೋಸ್ ನೋಡಕತ್ತೀರಿ, ಹಂಗಾಗಿ ಕೇಳಾಕತ್ತೀನಿ ರೀ. ಈಗ ಹೊಲದ ವಿಡಿಯೋ ಐತಲ್ರಿ, ನೆಕ್ಸ್ಟ್ ಪಾರ್ಟ್ ಹಾಕ್ತೇನೆ ರೀ ಸಾಯಂಕಾಲಕ್ಕೆ. ಅದು ಒಂದೇ ವಿಡಿಯೋದಾಗ ಲೆಂತಾಗಿ ಮಾಡೋಕ್ಕೆ ಹೋದೆ ಅಂದರೆ ಎಕ್ಸ್ಪರ್ಟ್ ಆಗಂಗಿಲ್ಲ ರೀ. ಹಾಗಾಗಿ ವಿಡಿಯೋ ಸರಿ ಆಗಂಗಿಲ್ಲ ರೀ, ಅಪ್ಲೋಡ್ ಮಾಡೋಕ್ಕೂ ಸರಿ ಆಗಲ್ಲ ರೀ. ಹಾಗಾಗಿ ಹೊಲದ ವಿಡಿಯೋ ನೆಕ್ಸ್ಟ್ ಈ ಥರ ಪಾರ್ಟ್ ಹಾಕ್ತೇನೆ ರೀ. ಸಪೋರ್ಟ್ ಮಾಡಿರಿ.